ಸೋಮಣ್ಣ ಮತ್ತೆ ವಿಜೇಂದ್ರ ವಿರುದ್ಧ ಗುಡುಗಿದ್ದಾರೆ. ನನ್ನ ಸೋಲಿಗೆ ಕಾರಣ ಆದವರನ್ನ ಬಹಳ ಹತ್ತಿರ ಇಟ್ಕೊಂಡಿದ್ದೀರಿ, ಅವ್ರನ್ನ ದೂರ ಇಡಿ ಅಂತ ಕಿವಿ ಮಾತು ಕೂಡ ಹೇಳಿದ್ದಾರೆ. ರಾಜ್ಯ ಬಿಜೆಪಿನಲ್ಲಿ ಈ ಮುಖಾಂತರ ಮತ್ತೆ ಭುಗಿಲೆದ್ದಿದೆ ಅಸಮಾಧಾನ. ವಿಜೇಂದ್ರ ಆಪ್ತ ರುದ್ರೇಶ್ ವಿರುದ್ಧ ವಿ ಸೋಮಣ್ಣ ಕಿಡಿಕಾರಿದ್ದಾರೆ. ನನ್ನ ಸೋಲಿಗೆ ಕಾರಣ ಯಾರು ಅಂತ ವಿಜೇಂದ್ರ ಅವರಿಗೆ ಗೊತ್ತಿದೆ, ಗೊತ್ತಿದ್ದೂ ಕೂಡ ಹತ್ತಿರ ಇಟ್ಕೊಂಡಿದ್ದಾರೆ. ಅವರ ವಿರುದ್ಧ ವಿಜೇಂದ್ರ ಕ್ರಮ ಕೈಗೊಳ್ಳಲೇಬೇಕು. BY ವಿಜೇಂದ್ರಗೆ ಸೋಮಣ್ಣ ವಾರ್ನಿಂಗ್ ಕೊಟ್ಟಿದ್ದಾರೆ. ನನ್ನ ಸೋಲಿಗೆ ಯಾರು ಕಾರಣ, ಅವರ ವಿರುದ್ಧ ಕ್ರಮ ಕೈಗೊಳ್ಳಿ ಅಂತ. ಟಿವಿ ನ್ಯೂಸ್ಗೆ ಮಾಜಿ ಸಚಿವ ವಿ ಸೋಮಣ್ಣ ಎಕ್ಸ್ಕ್ಲೂಸಿವ್ ಹೇಳಿಕೆ ಕೊಟ್ಟಿದ್ದಾರೆ. ಬನ್ನಿ ಏನು ಹೇಳಿದ್ರು ನೋಡೋಣ. ಕೆಲವಾರು ತೀರ್ಮಾನಗಳು ಮಾಡುವಾಗ ಯಾರ್ಯಾರು ನನ್ನ ಸೋಲು ಕಾರಣರಾಗಿದ್ದಾರೆ, ಯಾರು ಸೋಲು ಕಾರಣರಾಗಿದ್ದಾರೆ ಅವೆಲ್ಲವೂ ಗೊತ್ತಿದೆ ಅವರಿಗೆ. ಅದನ್ನು ಸರಿಪಡಿಸೋದು ಅವ್ರ ಕರ್ತವ್ಯ. ಸರಿಪಡಿಸೋದು ಬಿಡೋದು ಅವ್ರಿಗೆ ಸೇರಿದ್ದು. ಅವ್ರನ್ನೇ ಅಂಟ್ಕೊಂಡು ಹೋಗ್ತೀನಿ ಅಂದರೆ ಅವಾಗ ಅದು ಬೇರೆ ಮಾತಾಡಬೇಕಾಗ್ತದೆ. ಎಲ್ಲದಕ್ಕೂ ಕೂಡ MP ಚುನಾವಣೆ ಮುಂದಿರೋದ್ರಿಂದ ಕೆಲವನ್ನು ಇದು ಮಾಡೋದಿಲ್ಲ. ಆತ ಯುವಕ ಇದ್ದಾನೆ, ಬೆಳಿಬೇಕು ಅನ್ನೋ ಆಸೆ ಇದ್ದರೆ ನಮ್ಮಂಥವ್ರಿಗೆ ಏನು ಅನಾನುಕೂಲ ಆಗಿದೆ, ಅದಕ್ಕೆ ಯಾರ್ಯಾರು ಕಾಣ್ರಿದ್ದಾರೆ ಅನ್ನೋ ಕೂಡ ಮಾಹಿತಿ ಪ್ರತಿಯೊಂದು ಇದೆ. ಅವ್ರನ್ನೇ ಇಟ್ಕೊಂಡು ಎಲ್ಲ ಒಂದು ಕಡೆ ತೆರೆಮರೆಯಲ್ಲಿ ನಡೆಸ್ತೀನಿ ಅಂತ ಅಂದರೆ ಅದು ಸಾಧ್ಯ ಇಲ್ಲ. ಅದು ಆಗೋದಕ್ಕೆ ಅವಕಾಶ ಕೊಟ್ಟರೆ ನಾನು ಸಿಡಿದೇಳೋದು ನಿಮ್ಗೆ ಗೊತ್ತೇ ಇದೆ. ಅದು ಆಗಬಾರ್ದು. ಡೈರೆಕ್ಟಾಗಿ ಬಂದು ಪ್ರೆಸ್ ಮೀಟ್ ಮಾಡಿ ಹೋಗಿ ಮನೆಗೆ ಹಂಚಿ ಎಲ್ಲಿ ವಾಟ್ಸಪ್ನಲ್ಲಿ ಫೋನ್ಗಳು ಮಾಡಿಸಿ ಏನೆಲ್ಲ ಆಗಿರೋದು ಎಲ್ಲವೂ ಕೂಡ ಜಗಜ್ಜಾಹಿರವಾಗಿದೆ. ಅಂಥ ಕೆಲಸಗಳಿಗೆ ಆಗಿರೋದನ್ನು ಮರಿಬೇಕು ಅಂದಾಗ, ನೀನು ಬೆಳಿಬೇಕು ಅಂದಾಗ, ನಿನಗೆ ಅವಕಾಶ ಸಿಕ್ಕಿರೋದನ್ನ ಉಪಯೋಗಿಸ್ಕೊಂಡು ರಾಜ್ಯದಲ್ಲಿ ನಾನು ಇನ್ನೊಬ್ಬ ದೊಡ್ಡ ನಾಯಕ ಆಗಬೇಕು ಅಂದಾಗ ಇಂಥ ಅಯೋಗ್ಯರನ್ನ ಮನಹಾಳರನ್ನ ಜೊತೆಲಿ ಇಟ್ಕೋಬಾರ್ದು ಅನ್ನೋದು ನನ್ನ ವೈಯಕ್ತಿಕವಾದ ತೀರ್ಮಾನ. ಅದನ್ನು ಸೂಕ್ಷ್ಮವಾಗಿ ನಾನು ಹೇಳಿ ಕಳಿಸಿದ್ದೀನಿ. ಮಾಡೋದು ಬಿಡೋದು ಅವ್ರಿಗೆ ಸೇರಿದ್ದು. ಅದು ಬಿಟ್ಟರೆ ನನಗೆ ಬೇರೆ ಯಾರ ಬಗ್ಗೆನೂ ಪಕ್ಷದಲ್ಲಿ ಇದಿಲ್ಲ. ಅದನ್ನು ಮಾಡಬೇಕಾದವ್ರು ಆತ ಚಿಕ್ಕ ವಯಸ್ಸಲ್ಲಿ ಸಿಕ್ಕಿರೋದನ್ನು ನಮ್ಮಂಥವ್ರ ಮೇಲೆ ಗದಾಪ್ರಹಾರ ಆದರೆ ಅದು ಎಷ್ಟು ಮಟ್ಟಿಗೆ ಇದಾಗ್ತದೆ ಅನ್ನೋದ್ರ ಬಗ್ಗೆ ಅವ್ರು ಚಿಂತೆ ಮಾಡಿಕೊಂಡು ತೀರ್ಮಾನ ತಗೊಳ್ಳಿ, ಅವ್ರಿಗೆ ಒಳ್ಳೇದಾಗಲಿ, ನನಗೇನಿದಿಲ್ಲ. ಆದರೆ ಅದನ್ನೇ ನಡ್ಸ್ಕೊಂಡು ಹೋಗ್ತೀನಿ ಅನ್ನೋದೇನಾದ್ರು ಇದ್ದರೆ ಅದನ್ನು ಬಿಡಬೇಕಾಯ್ತದೆ. ಚಿಕ್ಕ ವಯಸ್ಸಲ್ಲೇ ದೊಡ್ಡ ಹುದ್ದೆ ಸಿಕ್ಕಿದೆ, ಆದರೆ ನಮ್ಮಂಥವ್ರ ಮೇಲೆ ಗದಾಪ್ರಹಾರ ಮಾಡಬೇಡಿ, ನನ್ನ ಸೋಲಿಗೆ ಯಾರು ಕಾರಣ ಅಂತ ಗೊತ್ತಿದೆ, ಅವ್ರನ್ನ ದೂರ ಇಡಬೇಕು, ಕ್ರಮ ಕೈಗೊಳ್ಳಬೇಕು. ಇಲ್ಲ ಅಂತಂದರೆ ನಾವು ಬೇರೆ ರೀತಿಯಲ್ಲಿ ಹೇಳ್ತೀವಿ. ಚುನಾವಣೆ ಹತ್ತಿರ ಬರ್ತಿರೋದ್ರಿಂದ ಇದೆಲ್ಲದೂ ಕೂಡ ಬೇಡ ಅನ್ನುವಂಥ ಮಾತನ್ನು ಕೂಡ ಹೇಳಿದ್ದಾರೆ. ನನ್ನ ಮತ್ತು ಅಶೋಕ್ ಮಧ್ಯೆ ಸಣ್ಣ ಪುಟ್ಟ ಭಿನ್ನಾಭಿಪ್ರಾಯ ಇದೆ, ಆದರೆ ಅಶೋಕ್ ಮೇಲೇನು ಕೋಪ ಇಲ್ಲ ನನಗೆ. ಇದು ಸೋಮಣ್ಣ ಹೇಳಿರುವಂಥ ಮಾತು. ವಿಪಕ್ಷ ನಾಯಕ ಅಶೋಕ್ ನನ್ನ ಭೇಟಿಗೆ ಪ್ರಯತ್ನ ಮಾಡಿದ್ರು. ನಮ್ಮವರಿಂದಲೇ ನೋವಾದಾಗ ನನ್ನ ಭಾವನೆಯನ್ನು ನಾನು ಹೇಳ್ಕೊಂಡಿದ್ದೀನಿ. ಅಶೋಕ್ ನನಗಿಂತ ಒಂದು 14 ವರ್ಷ ಚಿಕ್ಕವರು. ಸಂಕ್ರಾಂತಿ ಬಳಿಕ ಎಲ್ಲವೂ ಸುಖಾಂತಿ ಆಗಬೇಕು. ನಿನ್ನೆ ಮಾಜಿ ಪ್ರಧಾನಿ ದೇವೇಗೌಡರನ್ನು ನಾನು ಭೇಟಿ ಮಾಡಿದ್ದೆ, ಅವ್ರ ಜೊತೆಗೆ ವಿಸ್ತೃತವಾಗಿ ಚರ್ಚೆ ಮಾಡಿದ್ದೀನಿ. ನನ್ನ ಮತ್ತು ಅಶೋಕ್ ಮಧ್ಯೆ ಸಣ್ಣ ಭಿನ್ನಾಭಿಪ್ರಾಯ ಕೂಡ ಇಲ್ಲ ಅನ್ನುವಂಥ ಮಾತನ್ನು ಸೋಮಣ್ಣ ಹೇಳಿದ್ದಾರೆ. ಬನ್ನಿ ನಮ್ಮ ಪ್ರತಿನಿಧಿ ಕಿರಣ್ ಜೊತೆಗೆ ಸೋಮಣ್ಣ ಮಾತಾಡಿದ್ದಾರೆ. ಏನು ಹೇಳಿದ್ರು ನೋಡೋಣ. ಟಿವಿ ಜೊತೆ ಮಾಜಿ ಸಚಿವ ವಿ ಸೋಮಣ್ಣ ಅವರು, ನಿನ್ನೆ ನೀವು ದೇವೇಗೌಡರನ್ನ ಭೇಟಿ ಮಾಡಿದ್ರಿ. ಒಂದು ಬಿಜೆಪಿ ಪಾಲಿಗೆ ಒಂದು ಅಚ್ಚರಿಯಾದಂತಹ ಭೇಟಿ ಇದು. ನಮ್ಮ ಹಳೆ ಮನೆ, ನಮ್ಗೆ ರಾಜಕಾರಣದಲ್ಲಿ ನಮಗೆ ಏನಾದರೂ ಒಂದಷ್ಟು ಶಕ್ತಿ ಬಂದಿರೋದು ಅಂದರೆ ಅದಕ್ಕೆ ಮೂಲತಃ ಕಾರಣರು ಸನ್ಮಾನ್ಯ ದೇವೇಗೌಡರು ಮತ್ತು ಅವ್ರ ಕುಟುಂಬ. ಹಾಗಾಗಿ ನಾನು ಬರಕ್ಕೆ ಹೇಳಿದ್ರು ಹೋಗಿದ್ದು. ದೇಶದ ಬಗ್ಗೆ, ರಾಷ್ಟ್ರದ ಬಗ್ಗೆ ಮತ್ತು ಅವ್ರಿಗೆ ಇರ್ತಕ್ಕಂಥ ಕಳಕಳಿ ಕನ್ಸರ್ನ್ ನೋಡಿ ನಾನು ಬೆರಗಾಗೋದೆ. ಯಾರ್ಯಾರಲ್ಲಿ ಪ್ರಕೃತಿ ಮತ್ತು ಪರಮಾತ್ಮ ಏನು ಶಕ್ತಿ ಕೊಡ್ತಾನೋ ಅನ್ನೋದಕ್ಕೆ ದೇವೇಗೌಡರು ಕೂಡ ಒಂದು ಉದಾಹರಣೆ ಆಯಿತು. ನಂಗೆ ತುಂಬ ಸಂತೋಷ ಆಯಿತು. ಹಿಂಗೆ ಲೋಕಾರೂಢಿಯಾಗಿ ಮಾತಾಡಿದ್ವಿ. ದೇಶದಲ್ಲಿ ಮೋದಿಯವ್ರ ಕಾರ್ಯಕ್ರಮ ಏನು, ದೇಶ ಏನು, ರಾಜ್ಯದ ಪರಿಸ್ಥಿತಿ ಏನು ಎಲ್ಲವನ್ನು ಕೂಡ ಹೇಳಿದ್ರು. ಯಾವುದೇ ಕಾರಣಕ್ಕೆ ನೀನು ಈ ಪರಿಸ್ಥಿತಿಯಲ್ಲಿ ಯಾವುದೇ ತೀರ್ಮಾನ ತಗೋಬಾರ್ದು ಅನ್ನೋದನ್ನು ಕೂಡ ಹೇಳಿ ನಾನು ವರಿಷ್ಠ ಹತ್ರ ಮಾತಾಡ್ತೀನಿ. ಬೇಸರಿಕೆ ಆಗೋದು ಸಹಜ. ಎಲ್ಲ ಒಂದು ಕಡೆ ಸ್ವಂತದವರೇ ಸ್ವಲ್ಪ ಅನಾನುಕೂಲ ಆದಾಗ ಕೆಲವೆಲ್ಲ ಆಗೋಯ್ತವೆ, ಅದಕ್ಕೆ ಮರಿಬೇಕಾಯ್ತದೆ. ರಾಜ್ಯಕ್ಕೋಸ್ಕರ, ದೇಶಕ್ಕೋಸ್ಕರ ನಾವು ನಮ್ಮದೇ ಆದಂಥ ಒಂದು ಇದರಲ್ಲಿ ನಾವು ಬದಲಾವಣೆ ಮಾಡ್ಕೊಂಡು ಕೆಲಸ ಮಾಡಬೇಕು ಅನ್ನೋ ಒಂದು ಕೆಲಸನ ಸೂಚನೆಯನ್ನು ಕೊಟ್ಟಿದ್ದಾರೆ. ನಿಮಗೆ ಬಿಜೆಪಿ ಆಗಿರುವಂಥ ಬೇಸರದ ಬಗ್ಗೆ ದೇವೇಗೌಡರ ಜೊತೆ ಮಾತನಾಡಿದಾಗ ಅವರು ವರಿಷ್ಠ ಜೊತೆ ಮಾತಾಡಿ ಸರಿಪಡಿಸ್ತೀನಿ ಭರವಸೆ ಕೊಟ್ಟರು. ನಿಮಿಷ ತಾಳಿ, ನಾನು ಅದನ್ನು ಜಾಸ್ತಿ ಮಾತಾಡೋಕ್ಕೆ ಹೋಗಲ್ಲ. ಅವರು ಅದ್ರ ಬಗ್ಗೆ ಚರ್ಚೆ ಮಾಡಲಿಲ್ಲ. ಆಗಿದ್ದನ್ನು ಮರಿಯಪ್ಪ ಅಂದರು. ಎಲ್ಲವೂ ಮರಿ. ಯಾರ್ಯಾರು ಏನೇನು ಪಾಪ ಮಾಡ್ತಾರೋ ಅವ್ರವ್ರ ಪಾಪಕ್ಕೆ ಅವ್ರು ಹೋಗ್ತಾರೆ. ನೀನು ಒಬ್ಬ ಹೋರಾಟಗಾರ, ನೀನು ಒಬ್ಬ ಶ್ರಮಜೀವಿ, ಕಷ್ಟಪಡ್ತೀಯ. ಯಾವುದೇ ಟಾಸ್ಕನ್ನು ತೊಗೊಂಡ್ರೆ ಲಾಜಿಕಲ್ ಎಂಡ್ಗೆ ಹೋಗೋ ತನಕ ವಾಪಸ್ ಬರೋದಿಲ್ಲ. ಆದ್ದರಿಂದ ನಿನ್ನಂಥವ್ರಿಗೆ, ಮೋದಿ ಅಂತ ಒಬ್ಬ ನಾಯಕರ ಜೊತೆಲಿ ಇರಬೇಕಾದ್ದು ನನ್ನದೇ ಒಂದು ಕರ್ತವ್ಯ ಅಂದಾಗ ನೀನು ಕೂಡ ಅದನ್ನು ಪಾಲಿಸಬೇಕು ಅನ್ನೋ ಒಂದು ಸೂಕ್ಷ್ಮವಾಗಿ ನನಗೆ ತಿಳಿಸಿದ್ರು. ಮೋದಿಯವ್ರನ್ನ ನಾನೇ ಇವತ್ತು ಇಷ್ಟೊಂದು ಮೆಚ್ಕೊಂಡಿದ್ದೇನೆ ಅಂದಾಗ ನಿಂದು ಯಾವುದು ದೊಡ್ಡದು, ನೀನಾ ಮಹಾ ಅನ್ನೋ ಮಟ್ಟದಲ್ಲಿ ನನಗೆ ಹೇಳಿದ್ದು ನನಗೆ ತುಂಬ ತೃಪ್ತಿ ಕೊಡ್ತು. ವಿಪಕ್ಷ ನಾಯಕ ಅಶೋಕ್ ನಿಮ್ಮ ಜೊತೆ ಮಾತುಕತೆ ಮಾಡ್ತಾರಂತಿತ್ತು.
ನನಗೆ ಅವರು ಟ್ರೈ ಮಾಡಿದರು, ಸಿಗಲಿಲ್ಲ. ಬಂದಾಗ ಸಿಗ್ತೀನಿ, ನಾವಿಬ್ಬರು ದೋಸ್ತು. ನಾನು ಅಶೋಕ ಇವತ್ತೂನಲ್ಲ, ಅವನೇ ಬೇರೆ ಪಾರ್ಟಿ, ನಾನೇ ಬೇರೆ ಪಾರ್ಟಿ. ನಾನು ಅಷ್ಟೊತ್ತು ಮಂತ್ರಿ ಆಗಿದ್ದೆ, ಫಸ್ಟ್ MLA ಆಗೋದ್ರೊಳಗಡೆ. ಅವತ್ತಿಂದ ಅಶೋಕನ ಚಿಕ್ಕ ಹುಡುಗ, ನನಗಿನ್ನ ಒಂದು 13-14 ವರ್ಷ ಚಿಕ್ಕವರಿದ್ದಾರೆ. ಅವನ ಬಗ್ಗೆ ನನ್ನ ಪ್ರೀತಿನೂ ಇದೆ, ವಿಶ್ವಾಸನೂ ಇದೆ. ಅಷ್ಟೇ ಎಲ್ಲ ಭಾಷೆಯಲ್ಲೂ ಮಾತಾಡ್ತಕ್ಕಂಥ ಒಂದು ರೈಟ್ಸು ಕೂಡ ಇದೆ. ಆದ್ದರಿಂದ ನನ್ನ ಅಶೋಕನ ನಡುವೆ ಯಾವುದೇ ಆ ಥರದ್ದು ಒಂದು ಸಣ್ಣದು ಕೂಡ ಇದಿಲ್ಲ, ಭಿನ್ನಾಭಿಪ್ರಾಯಗಳಿಲ್ಲ. ನಂದು ಎಲ್ಲ ಒಂದು ಕಡೆ ಆಗಿರ್ತಕ್ಕಂಥ ನೋವನ್ನು ಮರೆಯೋದು, ಅದು ಬೇರೆಯವರಿಂದ ಆಗಿದೆ ಏನೋ ಅನ್ಬೋದಾಯಿತು, ನಮ್ಮವರಿಂದ ಆದಾಗ ಅದು ನಿಮಗಾದರೂ ಸ್ವಾಭಾವಿಕ ಅಲ್ವಾ. ಅದನ್ನು ಎಷ್ಟು ಮಟ್ಟಿಗೆ ಆಯಿತು ಅನ್ನೋದು ನೀವು ಯತ್ನ ಮಾಡಿದ್ದೀರಿ. ಅದನ್ನು ನಾನು ಹೇಳ್ಕೊಂಡಿದ್ದೀನಿ ಕೆಲವು ಸಂದರ್ಭದಲ್ಲಿ. ಅದು ಸರಿಪಡಿಸ್ತಾರೆ ಅನ್ನೋದು ಭಾವನೆ ಇದೆ. 8ನೇ ತಾರೀಕು ನಾನು ಡೆಲ್ಲಿಗೆ ಹೋಗ್ತೀನಿ, ಆದಾಗ ಏನೇನಾಗ್ತದೆ ನೋಡೋಣ. ಇದಿಷ್ಟು ಮಾಜಿ ಸಚಿವ ವಿ ಸೋಮಣ್ಣ ಅವರ ಮಾತುಗಳು. ಕ್ಯಾಮರಾ ಸಂದೇಶ್ ಜೊತೆ ಕಿರಣ್ ಹನಿಕಾ, TV9 ಬೆಂಗಳೂರು. ಬನ್ನಿ, ಇವೆಲ್ಲ ಡೆವಲಪ್ಮೆಂಟ್ಗಳಿಗೆ ಸಂಬಂಧಪಟ್ಟಂಗೆ BJP ನಾಯಕರುಗಳು ಏನು ಹೇಳ್ತಾರೆ ನೋಡೋಣ. ಸೋಮಣ್ಣ ಅವ್ರ ಜೊತೆ ನಾನು ಕೂಡ ಮಾತಾಡಿದ್ದೀನಿ, ಅವ್ರ ಮಗನೂ ಕೂಡ ಜೊತೆ ಮಾತಾಡಿದ್ದೀನಿ, ಅರುಣ್ ಸೋಮಣ್ಣ ಕೂಡ ಮಾತಾಡಿದ್ದೀನಿ. ಸೋಮಣ್ಣ ಅವರು ನಮ್ಮ ಪಾರ್ಟಿಯಲ್ಲೇ ಉಳಿತಾರೆ. ಅವ್ರದ್ದು ಸಣ್ಣ ಪುಟ್ಟ ಸಮಸ್ಯೆ ಇದೆ, ಆ ಸಮಸ್ಯೆಯನ್ನು ಬಗೆಹರಿಸ್ತೀರಿ. ಈಗಾಗಲೇ ಕೇಂದ್ರ ನಾಯಕರು ಕೂಡ ಅದರ ಬಗ್ಗೆ ಗಮನ ಹರಿಸಿದ್ದಾರೆ. ನಾವು ಕೂಡ ಗಮನ ಹರಿಸಿ ಸೋಮಣ್ಣ ಅವ್ರನ್ನ ನಮ್ಮ ಪಕ್ಷದಲ್ಲೇ ಉಳಿಸುವಂಥ ಕೆಲಸವನ್ನು ನಾವೆಲ್ಲ ಮಾಡ್ತೀರಿ. ಸೋಮಣ್ಣ ಅವರು ನಮ್ಮ ಜೊತೆಗಂತೂ ಮಾತಾಡಿದ್ದಾರೆ, ದಿಲ್ಲಿಗೆ ಬರ್ತೀನಿ ಅಂತ ಹೇಳಿದ್ದಾರೆ. ದಿಲ್ಲಿಗೆ ಕರೆದು ಮಾತನಾಡಿ ಎಲ್ಲವೂ ಸರಿ ಹೋಗುತ್ತೆ. ಸೋಮಣ್ಣವ್ರನ್ನ ನಾನು ಭೇಟಿ ಮಾಡ್ತೀನಿ. ನಮ್ಮ ಪಾರ್ಟಿಯ ಎಲ್ಲ ಹಿರಿಯರನ್ನ ಭೇಟಿ ಮಾಡಿ ಅವ್ರನ್ನ ಲೋಕಸಭಾ ಚುನಾವಣೆಯಲ್ಲಿ ಸಕ್ರಿಯವಾಗಿ ತೊಡಗಿಸ್ಕೊಳ್ಳುವಂತೆ ನೋಡೋ ಜವಾಬ್ದಾರಿ ನಮ್ಮದಿದೆ. ಒಂದೊಂದು ಓಟು ಮುಖ್ಯ, ಒಂದೊಂದು ಸೀಟು ಮುಖ್ಯ. ಯಾರೊಬ್ಬರನ್ನೂ ದೂರ ಇಡೋ ಪ್ರಶ್ನೆ ಇಲ್ಲ. ಎಲ್ಲರನ್ನೂ ಒಟ್ಟಿಗೆ ತಗೊಂಡು ಹೋದರೆ ಅದು ಫಲಿತಾಂಶವಾಗಿ ನಮ್ಮ ಪರವಾಗಿ ರಿಸಲ್ಟ್ ಆಗಿ ಕನ್ವರ್ಟ್ ಆಗುತ್ತೆ. ಹಾಗಾಗಿ ಸೋಮಣ್ಣವರಿಗೂ ರಾಜಕೀಯವಾಗಿ ಅವ್ರದ್ದೇ ಆದಂಥ ಒಂದು ಶಕ್ತಿ ಇದೆ. ಸೋಮಣ್ಣವರು ಒಳಗೊಂಡಂತೆ ಅರವಿಂದ್ ಲಿಂಬಾವಳಿಯವರು ಇರ್ಬೋದು, ಯತ್ನಾಳ್ರಿರ್ಬೋದು, ಇನ್ನಿತರೆ ಯಾವುದೇ ಮುಖಂಡರುಗಳಿರ್ಬೋದು, ಸಕ್ರಿಯವಾಗಿ ತೊಡಗಿಸ್ಕೊಳ್ಳದೆ ಇರತಕ್ಕಂಥ ಅವರೆಲ್ಲರ ಜೊತೆಗೂ ಕೂಡ ಅವರೆಲ್ಲರೂ ಲೋಕಸಭಾ ಚುನಾವಣೆಯಲ್ಲಿ ಸಕ್ರಿಯವಾಗಿ ತೊಡಗಿಸ್ಕೊಳ್ಳುವಂತೆ ಅವರವರಿಗೆ ಜವಾಬ್ದಾರಿಯನ್ನು ಮತ್ತು ಗೌರವಯುತವಾಗಿ ಕೆಲಸ ಮಾಡುವಂಥ ವಾತಾವರಣವನ್ನು ನಿರ್ಮಾಣ ಮಾಡಿಕೊಡೋದ್ರ ಸಂಬಂಧಪಟ್ಟಂತೆ ಈಗಾಗಲೇ ನಾವು ರಾಜ್ಯಾಧ್ಯಕ್ಷರ ಜೊತೆಯಲ್ಲಿ ಕೋರ್ ಕಮಿಟಿ ಸಭೆ ಮಾಡಿದಾಗ ಚರ್ಚೆ ನಡೆಸಿದ್ದೇವೆ. ಎಲ್ರಿಗೂ ಗೌರವಯುತವಾಗಿ ಕೆಲಸ ಮಾಡುವಂಥ ವಾತಾವರಣ ನಿರ್ಮಾಣ ಮಾಡಬೇಕು, ಎಲ್ಲರನ್ನೂ ಜೋಡಿಸ್ಕೊಳ್ಬೇಕು ಅನ್ನೋದನ್ನು ಚರ್ಚೆ ನಡೆಸಿದ್ದೀವಿ. ಅದರ